ನಾವೆಲ್ಲ ಹಿಂದುಳಿದ ಮಠಾಧೀಶರ ಮಹಾಸಭೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತಕ್ಕಂಥದ್ದು ಕಳೆದ 6 ತಿಂಗಳಾಗಿ ನಾವು ಬಂದು ಹೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಈ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಆ ಪಕ್ಷಕ್ಕೋಸ್ಕರ ದುಡಿದಕ್ಕೋಸ್ಕರ ಕೂಲಿ ಕೊಡಬೇಕು. ಕೇವಲ ಯಾರೋ ಒಬ್ಬರಷ್ಟೇ ಅಲ್ಲ, ಹಿಂದುಳಿದ ವರ್ಗದ ನಾಯಕರುಗಳು ಒಬ್ಬರು ಇಬ್ಬರು ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ 8 ವರ್ಷದ ಮುಖ್ಯಮಂತ್ರಿಯನ್ನ ಆಡಳಿತದಲ್ಲಿ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಒಬ್ಬ ಧೀಮಂತ ನಾಯಕ, ಈ ದೇಶದ OBC ವರ್ಗದ ನಾಯಕ. ಆದರೆ SSLC ನಾವು ಚೆನ್ನಾಗಿ ಬರೆದಿದ ಮೇಲೆ ನಾವು PUCಗೆ ಹೋಗಲೇಬೇಕು. ನಾವು ಇಲ್ಲಿ ಚೆನ್ನಾಗಿ ಬರೆದಿದಂತ ಹೇಳಿಕೊಂಡು ಅಲ್ಲೇ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ದೊಡ್ಡತನದಿಂದ ಅವರಾಗಿ ಕರೆದು ಡಿ.ಕೆ. ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಹಿಂದುಳಿದ ಮಠಾಧೀಶರ ಮಹಾಸಭೆಯನ್ನು ಇವತ್ತು ನಾವು ನಾಯಕರುಗಳದ್ದು ಚರ್ಚೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು 6 ಗಂಟೆಗೆ ನಾವು ಡೆಲ್ಲಿಯ ಬಿರ್ಲಾ ಮಂದಿರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದು ಚಂಡಿಗಾ ಹೋಮ ಕೂಡ ಸ್ವಾಮೀಜಿಗಳು ಕೂತು ಮಾಡ್ತಾ ಇದ್ದೀವಿ. ಇಲ್ಲಿ ಡೆಲ್ಲಿ ಬಿರ್ಲಾ ಮಂದಿರದಲ್ಲಿ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಇಷ್ಟು ವಿಷಯಗಳು ನಾವು ಮಾತಾಡ್ತಾ ಇದ್ದೀವಿ. ನೀವೀಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತೇವೆ. ಯಾವುದು ಅದನ್ನ ಜೊತೆಯನ್ನೇ ಡಿ.ಕೆ. ಶಿವನ ಭೇಟಿ ಆದ ಮೇಲೆ KC ಅವ್ರನ್ನ ಕೂಡ ಸಮಯ ಕೇಳಿದ್ದೀವಿ. ವಿಷಯ ತಿಳಿಸಿಬಿಟ್ಟು ನಾವು ಮತ್ತೆ ವಾಪಸ್ ಮರಳಲಿದೆ. ನಾವು ಒಂದೊಂದು ಸ್ಪಷ್ಟತೆ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈಗಿನ ಮುಖ್ಯಮಂತ್ರಿಗಳ ಬಗ್ಗೆ ಯಾವುದೋ ರೀತಿಯ ತಕರಾರು ನಮಗಿಲ್ಲ. ಆದರೆ ಅವಕಾಶಗಳು ಎಲ್ಲರಿಗೂ ಸಿಗಬೇಕು. ರಾಜ್ಯದಲ್ಲಿ ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಭಾಳಷ್ಟು ಹಿಂದುಳಿದ ನಾಯಕರುಗಳಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥ ನಾಯಕರುಗಳು ಇದ್ದೀವಿ, ತಮಗೆಲ್ಲ ಗೊತ್ತಿದೆ. ಜನಾರ್ದನ ಪೂಜಾರಿ ಅವರು, ಶ್ರೀಮೂರ್ತಿ ನಾಯಕ್ ಅವರು, KC ಕೊಂಡಯ್ಯನವರು, ಹೀಗೆ ಮಾಲಿಕೆಯ ಗುತ್ತೇದಾರ್ ಅವರು, HR ಶ್ರೀನಾಥ್ ಧಣಿಗಳವರು, ಹಾಗೆ ನಮ್ಮ ಭಾಳಷ್ಟು ಜನ ನಾಯಕರುಗಳು ಇವತ್ತು ಪ್ರತಿ ಸಮುದಾಯದಲ್ಲಿಯೂ ಕೂಡ ಏನಾಗಿದೆ ಅವರ ಮುಗಿಸಿದೆ ಅಂತಕ್ಕಂಥ ಹೇಳಬಹುದು. ಆದ್ದರಿಂದ ನಾವು ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ನಾಯಕರುಗಳಾಗಿ ಹೊರಹೊಮ್ಮಬೇಕು. ಈ ರಾಜ್ಯದ ಚುಕ್ಕಾಣಿ ಅವರು ಕೂಡ ಕೆಂಪೇಗೌಡರ ಮಗ, ದೊಡ್ಡಾಲಮರದ ಕೆಂಪೇಗೌಡರ ಮಗ ಕೂಡ ಅವರು ಆ ವಿಧಾನಸಭೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ್ರು. ನಾವು ಕೂಡ ಕಾದರದಿಂದ ಕಾಯ್ತಾ ಇದ್ದೀವಿ. ಅದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ದೂರದಾಗಲಿ ಮತ್ತೊಂದು ನಮಗಿಲ್ಲ ಅಂತಕ್ಕಂಥ ಮಾತು ಕೂಡ ನಿಮ್ಮ ಹತ್ರ ನಾವು ಸ್ಪಷ್ಟಪಡಿಸ್ತೇವೆ. ಈಗ ಆಲ್ರೆಡಿ ಬಹುತೇಕ ಕ್ಲಿಯರ್ ಆಗಿ ಹೋಗಿದ್ದಿಲ್ಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಈಗ ಬಂದು ನೀವು ಮಾತಾಡುವಂಥದ್ದು ಏನಿದೆ? ಮುಂಚೆನೇ ಮಾತಾಡಬೇಕಾಗಿತ್ತು. ನೋಡಿ, ನಾವು ಕಳೆದ 6 ತಿಂಗಳಾಗಿ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಏಕೈಕವಾಗಿ ನೇರವಾಗಿ ಮಾತಾಡಿರ್ತಕ್ಕಂಥ ಸ್ವಾಮೀಜಿಗಳು ನಾವೇ, ಹಿಂದುಳಿದ ಮಠಾಧೀಶರೇ. ಚುಂಚನಗಿರಿ ಸ್ವಾಮೀಜಿ ಮಾತಾಡಿರ್ಬೋದು, ಒಂದೇ ಸಲ ಏನೋ ಅಂದಿರ್ಬೋದು. ಆದರೆ ನಾವೇನು ಅವರು ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದೆ ಅಂತ ಒಂದೇ ಕಾರಣಕ್ಕೆ ಅವ್ರಿಗೆ ಅವಕಾಶವನ್ನೇ ಇದನ್ನು ಅವಕಾಶ ವಂಚಿತರಾಗಬಾರದು. ಶ್ರೀಮತಿ ಸೋನಿಯಾ ಗಾಂಧಿ ಅವರು 2022-23ನೇ ಇಶ್ಯೂವಲ್ಲಿ 21ನೇ ಇಶ್ಯೂವಲ್ಲಿ ಆ KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಬ್ಬರು ನಾಯಕರು ರೆಡಿ ಇದ್ದಿಲ್ಲ ಕರ್ನಾಟಕದಲ್ಲಿ. ಆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಕ್ಷ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶಾದ್ಯಂತರ ಪ್ರವಾಸ ಮಾಡಿ ಅವರ ಪಕ್ಷವನ್ನು ಕಟ್ಟಿದರು. ಸಮಯ ಕೊಟ್ಟರು, ಆರೋಗ್ಯ ಕೊಟ್ಟರು, ಹಣ ಕೊಟ್ಟರು, ಎಲ್ಲವನ್ನೇ ಕೊಟ್ಟದಾಗ ದುಡಿದದಕ್ಕೆ ಕೂಲಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಡಿ.ಕೆ. ಶಿವಕುಮಾರ್ ಅಲ್ಲಿ ಮನವಿ ಮುಖ್ಯಮಂತ್ರಿಗಳ ಅವ್ರಿಗೆ ಮನವಿ ನೆಕ್ಸ್ಟ್ ಆಗುವ ಸಂದರ್ಭದಲ್ಲಿ ಹೇಳುವುದು ಒಂದೇ, ಇವತ್ತು ನಾವೆಲ್ಲ ಹಿಂದುಳಿದ ಮಠಾಧೀಶರುಗಳು, ಇವತ್ತು ನೀವು ರಾಜ್ಯ ಸರ್ಕಾರಿಗಳು ಮುಖ್ಯಮಂತ್ರಿಗಳು ಬಂದಾಗ ಕೊಟ್ಟ ಮಠಕ್ಕೆ ಅನುದಾನ ಕೊಡೋದು, ಕೊಟ್ಟ ಮಠಕ್ಕೆ ಭೂಮಿ ಕೊಡೋದು, ಅಂದರೆ ದೊಡ್ಡ ಮಠಗಳಕ್ಕೆಲ್ಲವನ್ನೇ ಕೊಟ್ಟು ಬಿಡ್ತೀರಾ. ಆದರೆ ರಾಜ್ಯದ ಹಿಂದುಳಿದ ಮಠಾಧೀಶರ ಮಠಗಳು ಅವರೆಲ್ಲ ವ್ಯವಸ್ಥೆಯೂ ಕೂಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾಗತಕ್ಕಂಥ ಡಿ.ಕೆ. ಶಿವಕುಮಾರಲ್ಲಿ ನಾವು ಹಿಂದುಳಿದ ಮಠಾಧಿಪತಿಗಳು ಎಲ್ಲರನ್ನೂ ಕೂಡ, ನಮಗೇನು ವೈಯಕ್ತಿಕ ಸ್ವಾಮಿಗಳಿಗೇನು ನಾವು ಸರ್ವಸಂಘ ಪರಿತ್ಯಾಗಿಗಳಂತ ಹೇಳಬಹುದು. ಆದರೆ ಮಠದಲ್ಲಿ ಬರತಕ್ಕಂಥ ಭಕ್ತಾದಿಗಳು, ಅವು ನಮ್ಮ ಸಮಾಜದ ಕುಲಬಾಂಧವರು, ಅವ್ರಿಗೆಲ್ಲರಿಗೂ ಕೂಡ ಒಂದು ಕಪ್ಪು ನೀರಾದರೂ ಕೊಡೋದಕ್ಕೆ ವ್ಯವಸ್ಥೆ ಮಠದಲ್ಲಿ ಇರಬೇಕಾಗುತ್ತೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಯಾಕಂದರೆ ನೀವು ಹಿಂದುಳಿದ ಮಠಾಧಿಪತಿಗಳಿಗೆ ಕೊಡೋದಿಲ್ಲ ಅಂತಂದರೆ ಯಾರಿಗೂ ಕೊಡಬೇಡಿ. ನೀವು ಸಾಂವಿಧಾನಿಕವಾದ ಜನಾಂಗದ ಹಣ ಎಲ್ಲರಿಗೂ ಕೊಡಿ ಅಂತಕ್ಕಂಥದ್ದು ಕೂಡ